ರೈತ ಮಿತ್ರ ಎಲ್ರಿಗೂ ನಮಸ್ಕಾರ. ತಮ್ಮೆಲ್ರಿಗೂ ಮತ್ತೊಮ್ಮೆ ಟ್ರ್ಯಾಕ್ಟರ್ ಮಾರ್ಕೆಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಒಂದು ರಾಶಿ ಮಿಷನ್ ಮಾರಾಟಕ್ಕೆ ತಂದಿನಿ. ಅದು ಕೂಡ ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಆದ್ರಿಂದ ಯಾರು ಕೂಡ ವಿಡಿಯೋ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಅಂಡ್ ನಿಮ್ದು ಕೂಡ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಇದೇ ತರ ಯಾವ್ದಾದ್ರು ಕೃಷಿ ಉಪಕರಣ ಅಥವಾ ಟ್ರ್ಯಾಕ್ಟರ್ಗಳು ಮಾರಾಟಕ್ಕಿದ್ರೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ವಾಟ್ಸಾಪ್ಗೆ ನಿಮ್ಮ ವಾಹನದ ಫೋಟೋಸ್ ಕಳಿಸ್ಕೊಟ್ರೆ, ಈಗೇನು ವಿಡಿಯೋ ನೋಡ್ತಿದ್ರ ಇದೇ ತರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ನಲ್ಲಿ ಮತ್ತು ಇನ್ಸ್ಟಾ ಪೇಜಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇವೆ. ಇನ್ನು ರಾಶಿ ಮಿಷನ್ ಮಾಹಿತಿ ಬಂದರೆ, ಇದು ಮಾಡೆಲ್ ಇರೋದು 2022 2022 ಮಾಡೆಲ್ ರಾಶಿ ಮಿಷನು. ಓನರು ಹೊಸದೇ ತೊಗೊಂಡಿದ್ದಾರೆ. ಅಂದರೆ ಪ್ರೆಸೆಂಟಲ್ಲಿರೋದು ಫಸ್ಟ್ ಓನರು. ಈಗ ನೀವು ತೊಗೊಂಡ್ರೆ ಸೆಕೆಂಡ್ ಓನರ್ ಆಗ್ತಾರೆ. ಪ್ರೆಸೆಂಟ್ ಮಾತ್ರ ಫಸ್ಟ್ ಓನರ್ ರಾಶಿ ಮಿಷನ್ನೇ ಮಾರಾಟಕ್ಕಿರೋದು. 2022 ಮಾಡಲು. ಇದು ಬಂದು ಸೋನಾಲಿಕಾ ಕಂಪನಿಯ ರಾಶಿ ಮಿಷನ್. ಸೋನಾಲಿಕಾ ಕಂಪನಿಯ ರಾಶಿ ಮಿಷನ್ ಆಗಿದೆ. ಇದರಲ್ಲಿ ನಿಮಗೆ ಶೇಂಗಾ ಒಂದು ಬಿಟ್ಟರೆ ಎಲ್ಲ ಧಾನ್ಯಗಳಿಗೂ ಯೂಸ್ ಆಗುತ್ತೆ ಅಂತ ಓನರ್ ಹೇಳ್ತಿರೋದು. ಶೇಂಗಾ ಒಂದು ಬರಲ್ಲ. ನಿಮಗೆ ಈ ರಾಶಿ ಮಿಷನ್ ಜೊತೆ 2 ಡ್ರಿಲ್ಲು ಆ್ಯಂಡ್ 2 ಸಾಣಿಗೆ ಕೂಡ ಇದ್ದಾವೆ. ಲೊಕೇಶನ್ ಬಂದರೆ ಇದು ಮಾರಾಟಕ್ಕಿರೋದು ಬಾಗಲಕೋಟೆ ಜಿಲ್ಲೆಯಲ್ಲಿ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಅಂಬ್ಲಿಕೊಪ್ಪ ಎಂಬ ಗ್ರಾಮ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಅಂಬ್ಲಿಕೊಪ್ಪ ಗ್ರಾಮದಲ್ಲಿ ಈ ರಾಶಿ ಮಿಷನ್ನು ಮಾರಾಟಕ್ಕಿದೆ. ಪ್ರೈಸ್ ಬಂದು ಕೇವಲ 1,60,000 ಹೇಳ್ತಿದ್ದಾರೆ. ಆದರೆ ಇದು ಫೈನಲ್ ರೇಟ್ ಅಲ್ಲ. ಹೇಳ್ತಿರೋ ಪ್ರೈಸು 1,60,000. ನೀವು ಓನರ್ ಜೊತೆ ಮಾತಾಡಿಕೊಂಡ್ರೆ ಇದರಲ್ಲಿ ಕೂಡ ಇನ್ನೂ ಕಡಿಮೆ ಆಗುತ್ತೆ. ಹೆಚ್ಚಿನ ಮಾಹಿತಿಗೆ ಓನರ್ ಜೊತೆನೇ ಡೈರೆಕ್ಟಾಗಿ ಮಾತಾಡಿ. ನಿಮಗೆ ಈ ರಾಶಿ ಮಿಷನ್ ಓನರ್ ನಂಬರ್ನ ವಿಡಿಯೋ ಟೈಟಲ್ನಲ್ಲಿ ಕೊಟ್ಟಿದ್ದೇನೆ. ವಿಡಿಯೋ ಟೈಟಲ್ ಅಂದರೆ ವಿಡಿಯೋ ಕೆಳಗಡೆ ನಂಬರ್ ಇರುತ್ತೆ. ಒಂದು ವೇಳೆ ವಿಡಿಯೋ ಕೆಳಗೆ ಯಾವುದೇ ನಂಬರ್ ಕಾಣಿಸ್ತಿಲ್ಲ ಅಂದರೆ ರಾಶಿ ಮಿಷನ್ನು ಸೇಲ್ ಆಗಿರುತ್ತೆ. ಯಾಕಂದರೆ ರಾಶಿ ಮಿಷನ್ ಸೇಲ್ ಆದಮೇಲೆ ವಿಡಿಯೋ ಟೈಟಲ್ನಿಂದ ಓನರ್ ನಂಬರ್ನ ತೆಗೆದಿರ್ತೇವೆ. ನೋಡಿ ವೀಕ್ಷಕರೇ, ಈ ಥರ ಇದೆ. ನಿಮಗೆ ಇಷ್ಟ ಆಗಿದ್ದರೆ ಓನರ್ ಜೊತೆ ಮಾತಾಡಿ ಪ್ಲೇಸ್ಗೆ ಹೋಗಿ ಗಾಡಿ ಕಂಡೀಷನ್ ಎಲ್ಲ ನೋಡಿ ನೀವು ರಾಶಿ ಮಿಷನ್ನು ತೊಗೋಬೋದು. ಇಲ್ಲಾಂದರೆ ನಿಮ್ಮವರಲ್ಲಿ ಕೂಡ ಯಾರಾದರೂ ತೊಗೊಳ್ಳೋರು ಅಥವಾ ಮಾರಾಟ ಮಾಡೋರು ಇದ್ದರೆ ಅಂಥವ್ರಿಗೆ ವಿಡಿಯೋ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವೇನಾದರೂ ಇವತ್ತೇ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿರಿ. ಓಕೆ ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.